ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನ್ ನಿಮಗೆ ಏನು ಹೇಳಬೇಕಂತ ಬಯಸ್ತಿದ್ದಾರೆ ಅಂತೇಳ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಪರ್ಸ್ನಲಾಗಿ ಟ್ಯಾರೋ ರೀಡಿಂಗ್ ತಗೊಳ್ಬೇಕು, ಹಾಗೆ ಪೆಂಡುಲಮ್ ರೀಡಿಂಗ್ ತೊಗೊಳ್ಬೇಕು, ಅಥವಾ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇರೋರಿಗೆ, ಹಾಗೆ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡ್ತಿರೋ ಅಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬಾ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡೋ ಅಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಈ ಒಂದು ರೀಡಿಂಗ್ ಆಲ್ರೆಡಿ ಬ್ರೇಕಪ್ ಆಗಿರೋರಿಗೆ ಅಥವಾ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದು ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿದೆ, ಬಟ್ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ನಿಮ್ಮ ಹತ್ರ ಏನಾದರೂ ಸೀಕ್ರೆಟ್ ಮಾಡ್ತಾ ಇದ್ರೆ ಅಥವಾ ನಿಮಗೆ ಏನಾದರೂ ಹೇಳಬೇಕಂತ ಅವ್ರ ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ, ನಿಮ್ಮ ಹತ್ರ ಹೇಳ್ತಾ ಇರಲ್ಲ. ಸೊ ಅವರು ಈ ಒಂದು ರೀಡಿಂಗ್ನ ನೋಡ್ಬೋದು. ಆಲ್ರೆಡಿ ಬ್ರೇಕಪ್ ಆಗಿರೋರು ಸಹ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುತ್ತೆ. ನೋ ಕಾಂಟ್ಯಾಕ್ಟಲ್ಲಿರೋರು ಇರ್ಬೋದು, ಅಥವಾ ಸಪ್ರೇಷನಲ್ಲಿ ಇರ್ತೀರಾ, ಅವರಿಗೆಲ್ಲರಿಗೂ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುವಂಥದ್ದು. ಓಕೆ, ಇಲ್ಲಿ ಜೆಂಡರ್ ಮ್ಯಾಟರ್ ಆಗಲ್ಲ. ಬಾಯ್ಸ್ ಆರ್ ಗರ್ಲ್ಸ್ ಯಾರು ಬೇಕಿದ್ರೂ ಈ ಒಂದು ರೀಡಿಂಗ್ನ ನೋಡ್ಬೋದು. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಅವ್ರ ಫೋಟೋ ಇದ್ದರೆ ನೋಡಿ. ಬೇಕಿದ್ರೆ ಒಂದು 5 ಮಿನಿಟ್ಸ್ 2 ಮಿನಿಟ್ಸ್ ವೀಡಿಯೋನ ಪಾಸ್ ಮಾಡಿಬಿಟ್ಟು ಮೆಡಿಟೇಟ್ ಮಾಡಿ ನಂತರ ಬೇಕಿದ್ರೆ ಈ ಒಂದು ರೀಡಿಂಗ್ನ ನೋಡ್ಬೋದು. ಓಕೆ, ಆದಷ್ಟು ಪಾಸಿಟಿವ್ ಆಗಿರಿ. ಓಕೆ, ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳಿ. ನಿಮಗೆ ಅವರು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರೀಡಿಂಗ್ ನೋಡೋಣ, ಚೆಕ್ ಮಾಡೋಣ ಏನು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್, ಪರಾಶಕ್ತಿ ಜಗನ್ಮಾತೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೆ ನಾವಿಬ್ಬರು ಒಂದಾಗಬೇಕು. ಓಕೆ, ನಾವಿಬ್ಬರು ಮಾತಾಡ್ಕೊಂಡಿರೋಂಥ ಕನಸುಗಳಿರ್ಬೋದು, ಡ್ರೀಮ್ಸ್ ಇರ್ಬೋದು, ಪ್ರತಿಯೊಂದೂ ಇಲ್ಲಿ ನನಸಾಗಬೇಕು. ಇಲ್ಲಿ ಓಕೆ, ಇಬ್ಬರಿಗೂ ದೂರ ಆಗುವಂಥದ್ದು, ಅಂದರೆ ದೂರ ಆಗಲಿಕ್ಕೆ ಇಷ್ಟ ಇಲ್ಲ, ಬಟ್ ಪರಿಸ್ಥಿತಿ ಟೈಮ್ ನಮ್ಮನ್ನು ದೂರ ಮಾಡಿದೆ. ಆದರೆ ನಾವಿಬ್ಬರು ಯಾವಾಗಲೂ ಲೈಫ್ ಲಾಂಗ್ ಜೊತೆಯಾಗಿರಬೇಕು, ಒಟ್ಟಿಗೆ ಇರಬೇಕು ಅನ್ನೋವಂಥದ್ದು ಅವ್ರ ಮೈಂಡಲ್ಲಿ ಬರ್ತಿದೆ. ಅವರ ಆಸೆ ಕೂಡ ಯಾವ ಪರಿಸ್ಥಿತಿಯಲ್ಲೂ ನಾವಿಬ್ಬರು ಒಬ್ರನ್ನೊಬ್ರನ್ನ ಬಿಟ್ಕೊಡ್ಬಾರ್ದು ಅನ್ನುವಂಥದ್ದು. ನಮ್ಮ ಪ್ರೀತಿಗೆ ಯಾರು ಸಪೋರ್ಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನನಗೆ ನೀನು, ನಿನಗೆ ನಾನಂತ ಹೇಳಿ ಸಪೋರ್ಟ್ ಮಾಡಿಕೊಂಡು ಓಕೆ, ಈ ಪ್ರೀತಿನ ಹೇಗಾದರೂ ಮಾಡಿ ಉಳಿಸ್ಕೊಳ್ಬೇಕು. ನನಗೆ ಗೊತ್ತು ನೀನು ತುಂಬಾ ದೇವರ ಮೊರೆ ಹೋಗ್ತಾ ಇದೆಯಾ, ಬೇಡ್ಕೊಳ್ತಾ ಇದೆಯಾ, ಮ್ಯಾನಿಫೆಸ್ಟ್ ಮಾಡ್ತಾ ಇದೆಯಾ ಈ ಒಂದು ರಿಲೇಷನ್ಶಿಪ್ ಸರಿ ಆಗಬೇಕು ಅಂತ, ಅಥವಾ ನಾನು ನಿನ್ನ ಲೈಫಲ್ಲಿ ಬರಬೇಕು ಅಂತ. ಅದೆಲ್ಲದೂ ಆದಷ್ಟು ಬೇಗ ನೆರವೇರುತ್ತೆ. ನಾನು ನಿನ್ನ ಲೈಫಲ್ಲಿ ಮತ್ತೆ ಬರಬೇಕು ಅನ್ನುವಂಥದ್ದು ಆ ದೇವರ ಇಚ್ಛೆ ಕೂಡ ಅಂತೇಳಿ ಹೇಳ್ತಾ ಇದ್ದಾರೆ. ಓಕೆ,
ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ, ಯಾಕೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ನಮ್ಮಿಬ್ಬರ ಮಧ್ಯ ಸ್ವಲ್ಪ ಹೊಂದಾಣಿಕೆ ಅನ್ನುವಂಥದ್ದು ಕಡಿಮೆ ಇದೆ, ಈಗೋ ಪರ್ಸ್ನಾಲಿಟಿ ಜಾಸ್ತಿ ಇದೆ. ಸೊ ಆ ಈಗೋಯಿಂದ ನಮ್ಮಿಬ್ಬರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಒಂದು ಕಮ್ಯುನಿಕೇಷನಲ್ಲಿ ಜಗಳಗಳಾಗುವಂಥದ್ದು, ಪದೇ ಪದೇ ನಮ್ಮಿಬ್ಬರ ಮಧ್ಯೆ ಮನಸ್ತಾಪ ಆಗ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ನಿನ್ನ ಸಿಟ್ಟು ಕೋಪನ ಸ್ವಲ್ಪ ಕಡಿಮೆ ಮಾಡ್ಕೋ, ಆಗ ನಮ್ಮ ರಿಲೇಶನ್ಶಿಪ್ಪಲ್ಲಿ ಎಲ್ಲದೂ ಸರಿಯಾಗುವಂಥದ್ದು. ಓಕೆ, ಇಲ್ಲಿ ಕೋಪ ಅನ್ನೋದಕ್ಕಿಂತ ಮುಂಗೋಪ, ಸಣ್ಣ ಸಣ್ಣ ಮಾತಿಗೂ ಇಲ್ಲಿ ಕೋಪ ಆಗುವಂಥದ್ದು, ಜಗಳಗಳಾಗುವಂಥದ್ದು, ಮನಸ್ತಾಪಗಳಾಗುವಂಥದ್ದು. ಓಕೆ, ಇಲ್ಲಿ ನಿಮ್ಮ ನಂಬರ್ನ ಮೈ ಲೈಫ್ ಅಥವಾ ಮೈ ಡ್ರೀಮ್ ಅಥವಾ ಮೈ ಲವ್ ಪಾರ್ಟ್ನರ್ ಸಮಥಿಂಗ್ ಏನೋ ಸೇವ್ ಮಾಡ್ಕೊಂಡಿದ್ದಾರೆ. ಓಕೆ, ಒಂದು ರೆಡ್ ಹಾರ್ಟ್ ಆಗಿ ಸಿಂಬಲ್ನ ಇಟ್ಕೊಂಡು ಸೇವ್ ಮಾಡ್ಕೊಂಡಿರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಸೊ ಸಮಥಿಂಗ್ ಓಕೆ, ನಿಮಗಿಲ್ಲಿ ಕೆಲವೊಬ್ಬರಿಗೆ ಏಂಜಲ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ ನಿಮ್ಮ ಲವ್ ಲೈಫಿಗೆ. ಇಲ್ಲಿ ಕೆಲವೊಬ್ಬರಿಗೆ ಬಟರ್ಫ್ಲೈ ಕಾಣಿಸ್ತಾ ಇರುವಂಥದ್ದು ಆ್ಯಂಡ್ ಓಕೆ, ಇಲ್ಲಿ 8 ನಂಬರ್ ನಿಮಗಿಲ್ಲಿ ಕಾಣಿಸ್ತಾ ಇರ್ಬೋದು. 8 ನಂಬರ್ ಇಲ್ಲಿ. ಓಕೆ, ಇಲ್ಲಿ ನಿಮ್ಗಿಂತ ನಿಮ್ಮ ಪರ್ಸನ್ ಏಜಲ್ಲಿ ತುಂಬಾ ಜಾಸ್ತಿ ಇದ್ದಾರೆ, ಅಂದರೆ ನಿಮ್ಗಿಂತ ನಿಮ್ಮ ಪರ್ಸನ್ ವಯಸ್ಸಲ್ಲಿ ದೊಡ್ಡವರಿದ್ದಾರೆ. ಓಕೆ, ಇಲ್ಲಿ 38 ಇರ್ಬೋದು ನಿಮ್ಮ ಪರ್ಸನ್ ಏಜ್, 33, 36, 43. ಓಕೆ, ಇಲ್ಲಿ 8 o'clock ಅನ್ನೋವಂಥದ್ದು ಏನೋ ಸಮಥಿಂಗ್ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ನಿಮಗೆ ಆ ಒಂದು ಟೈಮಲ್ಲಿ ನಿಮ್ಮ ಪರ್ಸನ್ ಕಾಂಟ್ಯಾಕ್ಟ್ ಮಾಡ್ತಿದ್ರು, ಅಥವಾ ಆ ಒಂದು ಟೈಮಲ್ಲಿ ನಾನು ನಿನಗೆ ಕಾಂಟ್ಯಾಕ್ಟ್ ಮಾಡ್ತೀನಿ, ವೆಯ್ಟ್ ಮಾಡ್ತಾ ಇರು ಅನ್ನೋಂಥ ಹೇಳುವಂಥದ್ದು. ಅಥವಾ 8 months ಆಗಿರ್ಬೋದು ನಿಮ್ಮಿಬ್ಬರ ಮಧ್ಯ ಬ್ರೇಕಪ್ ಆಗಿ, 8 years ಆಗಿರ್ಬೋದು. ಓಕೆ, ಸೊ ನಿಮ್ಮಿಂದ ಸ್ಟಿಲ್ ದೂರ ಇದ್ರೂ ಅವರಿಗೆ ನಿಮ್ಮ ನೆನಪು ಹಾಗೇ ಇದೆ. ಓಕೆ, ಇಲ್ಲಿ ಶಿವ ಭಕ್ತರು ತುಂಬ ಇದ್ದೀರಾ, ನೀವಿರ್ಬೋದು ನಿಮ್ಮ ಪರ್ಸನ್ ಇರ್ಬೋದು. ಶಿವ ದೇವರನ್ನು ತುಂಬ ಆರಾಧಿಸುವಂಥದ್ದು, ಅಥವಾ ಆ ಒಂದು ಪೆಂಡೆಂಟ್ ಡಾಲರ್ನ ವೇರ್ ಮಾಡುವಂಥದ್ದು, ಅವ್ರ ಕುತ್ತಿಗೆಯಲ್ಲಿರುವಂಥದ್ದು, ಅಥವಾ ತ್ರಿಶೂಲ ಟ್ಯಾಟೋ ಇರುವಂಥದ್ದು, ಶಿವನಿಗೆ ಸಂಬಂಧಪಟ್ಟಂಥ ಹೆಸರನ್ನು ಇಟ್ಕೊಂಡಿರುವಂಥದ್ದು. ಓಕೆ, ಅಥವಾ ಶಿವ ದೇವಸ್ಥಾನಕ್ಕೆ ಪ್ರತಿ ಸೋಮವಾರ ಹೋಗುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ಎಸ್ ಲೆಟರ್, ಪಿ ವಿ ಟಿ ಜೆ ಡಿ ಎಸ್ ಐ. ಓಕೆ, ಎನ್, ಎ ಲೆಟರ್, ವಿ. ಓಕೆ, ಹೆಚ್, ಜಿ ಲೆಟರ್ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಇಲ್ಲಿ ನೀನಂದರೆ ನನಗೆ ತುಂಬ ಇಷ್ಟ, ಯಾಕೋ ಗೊತ್ತಿಲ್ಲ, ನಿನ್ನಿಂದ ದೂರನೇ ಇದ್ರೇ ಒಳ್ಳೆಯದು ಅಂತಲೂ ಅನ್ನಿಸ್ತಾ ಇದೆ ಅಂತ ಅವ್ರ ಮೈಂಡಲ್ಲಿ ಬರ್ತಾ ಇದೆ.
ನೀನು ನನ್ನ ಲೈಫಿಗೆ ಬೇಕಾದಷ್ಟು ಸಹಾಯ ಮಾಡಿದ್ಯಾ. ನನ್ನ ಲೈಫ್ ನೀನು ಬಂದಮೇಲೆ ನನ್ನ ಲೈಫ್ ತುಂಬಾ ಚೆನ್ನಾಗಾಗಿರುವಂಥದ್ದು, ಒಂದು ಖುಷಿ ಅನ್ನೋವಂಥದ್ದು ನಾನು ನೋಡಿರುವಂಥದ್ದು. ಆದರೆ ಈ ಕ್ಷಣ ನನಗೆ ಈ ಒಂದು ರಿಲೇಶನ್ಶಿಪ್ನ ಮುಂದುವರಿಸಬೇಕು ಅಂತ ಅನ್ನಿಸ್ತಾ ಇಲ್ಲ. ಓಕೆ, ಇಲ್ಲಿ ಕೆಲವೊಬ್ಬರು ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ, ಬರ್ತೀನಿ ನಿನ್ನ ಲೈಫಲ್ಲಿ, ಏನು ಪ್ರಾಬ್ಲಮ್ಸ್ ಇದೆ. ಓಕೆ, ನಮ್ಮ ಪ್ರೀತಿ ವಿಷಯದಲ್ಲಿರ್ಬೋದು, ನಮ್ಮ ಪರ್ಸ್ನಲ್ ಲೈಫಲ್ಲಿರ್ಬೋದು, ಆ ಪ್ರಾಬ್ಲಮ್ಸ್ ಎಲ್ಲದು ಎಂಡ್ ಆಗೋವರೆಗೆ ನನಗೆ ಸ್ವಲ್ಪ ದಿನ ಟೈಮ್ ಕೊಡು. ಆ ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ನಿನ್ನ ಹತ್ರ ಡೆಫಿನೆಟ್ಲಿ ಬರ್ತೀನಿ. ಆ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ ಅನ್ನೋವಂಥದ್ದು. ಡಿವೈನ್ ಟೈಮಿಂಗಲ್ಲಿ ಡೆಫಿನೆಟ್ಲಿ ನಾವಿಬ್ಬರು ಒಂದಾಗ್ತೀವಿ. ಆದರೆ ಯಾವುದಕ್ಕೂ ನನಗೆ ಸ್ವಲ್ಪ ಟೈಮ್ ಬೇಕಾಗಿದೆ. ಇಲ್ಲಿ ಕೆಲವೊಬ್ರು ಕೇಳ್ತಾ ಇದ್ದಾರೆ, ನಿಮ್ಮ ಪರ್ಸನ್ ನಾನು ನಿನ್ನ ಲೈಫಲ್ಲಿ ಬರಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ, ನಿನ್ನ ಲೈಫಲ್ಲಿ ನಾನು ಬಂದರೆ ಸೇರಿಸ್ಕೊಳ್ತೀಯಾ, ನೀನು ನನ್ನನ್ನು ಮತ್ತೆ ಒಪ್ಕೊಳ್ತೀಯಾ ಅನ್ನೋವಂಥದ್ದು ಅವ್ರ ಮೈಂಡಲ್ಲಿದೆ. ಮುಂಚಿನಾಗೆ ನೀನು ನನ್ನನ್ನು ಪ್ರೀತಿ ಮಾಡ್ತೀಯಾ. ಓಕೆ, ಹಳೆಯದನ್ನೆಲ್ಲ ಮರೆತುಬಿಟ್ಟು ನಮ್ಮ ಲೈಫಲ್ಲಿ ಮತ್ತೆ ಖುಷಿ ಕ್ಷಣಗಳು ಬರುವಂಥದ್ದು ದಿನಗಳು ಹತ್ತಿರ ಇದೆ ಅಂತ ನನಗೆ ಆಗಾಗ ಅನ್ನಿಸ್ತಾ ಇದೆ. ನನ್ನ ಕನಸಲ್ಲಿ ಪ್ರತಿದಿನ ನೀನು ಬರ್ತಾ ಇದೆಯಾ. ಆ ಕನಸಲ್ಲಿ ನಾವಿಬ್ಬರು ಒಂದಾಗಿರುವಂಥದ್ದು, ಮತ್ತು ನಮ್ಮ ರಿಲೇಶನ್ಶಿಪ್ಪಲ್ಲಿ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗಿರುವಂಥದ್ದು ನನಗೆ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ನಿಮಗಿರ್ಬೋದು, ನಿಮ್ಮ ಪರ್ಸನ್ಗಿರ್ಬೋದು. ಓಕೆ, ಇಲ್ಲಿ ಡ್ರೀಮ್ಸ್ ಆಗಿ ಕನಸಿನ ರೂಪದಲ್ಲಿ ನಿಮ್ಮ ರಿಲೇಶನ್ಶಿಪ್ ಸರಿಯಾಗಿದೆ ಅನ್ನುವಂಥದ್ದು ಸೂಚನೆಗಳು ಸಿಗ್ತಾ ಇದೆ. ಇಲ್ಲಿ ಎಷ್ಟು ಜನಕ್ಕೆ ಆ ಥರ ಫೀಲ್ ಆಗ್ತಿದೆ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ಆ ಒಂದು ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ನಿಮ್ಮ ಕನಸಲ್ಲಿ ಆಗಾಗ ನಿಮ್ಮ ಪರ್ಸನ್ ಬರ್ತಾ ಇರೋವಂಥದ್ದು. ಓಕೆ, ನಿನಗೆ ತುಂಬ ಹೇಳಬೇಕಂತ ತುಂಬ ವಿಷಯಗಳಿದೆ, ಆದರೆ ಆಗ್ತಾ ಇಲ್ಲ. ನಿಮ್ಮ ಲೈಫಲ್ಲಿ ಅಂದರೆ ಲವ್ ಲೈಫಲ್ಲಿ ಏನೋ ಒಂದು ಪ್ರಾಬ್ಲಮ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀರಾ. ಓಕೆ, ಇಲ್ಲಿ ಕೆರಿಯರ್ ವಿಷಯವಾಗಿರ್ಬೋದು, ಅಥವಾ ಜಾಬ್ ರಿಲೇಟೆಡಲ್ಲಿ, ಮನಿ ರಿಲೇಟೆಡಲ್ಲಿ, ಫೈನಾನ್ಷಿಯಲ್ ಇಶ್ಯೂಸ್ ಆಗಿ, ಅಥವಾ ಫ್ಯಾಮಿಲಿಯಲ್ಲಿ ಇಶ್ಯೂಸ್ಗಳಾಗಿ, ಸಮಥಿಂಗ್ ನಿಮ್ಮ ಲವ್ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ ಈಗ ಕರೆಂಟ್ ಸಿಚುವೇಷನಲ್ಲಿ ಕಾಣಿಸ್ತಾ ಇದೆ. ಟ್ಯಾರೋಯಿಂದ ಏನು ಬರ್ತಿದೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಇಲ್ಲಿ ಮೋಸ ಮಾಡಿದ್ಯಾ, ಚೀಟ್ ಮಾಡಿದ್ಯಾ, ಹರ್ಟ್ ಆಗಿದೆ, ಮನಸ್ಸಿಗೆ ತುಂಬಾ ನೋವಾಗಿದೆ. ಓಕೆ, ನಿನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದೆ ಈ ಒಂದು ಪ್ರೀತಿಯಲ್ಲಿ, ಬಟ್ ನೀನು ನನಗೆ ಮೋಸ ಮಾಡಿದ್ಯಾ, ಚೀಟ್ ಮಾಡಿದ್ಯಾ, ನನ್ನ ನಂಬಿಕೆಗೆ ನೀನು ದ್ರೋಹ ಮಾಡಿದ್ಯಾ, ನನ್ನ ಮನಸ್ಸಿಗೆ ನೋವಾಗೋ ಹಾಗೆ ನೀವು ನಡ್ಕೊಂಡಿದ್ಯಾ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ಓಕೆ, ಬಾಟಮ್ ಆಫ್ ದ ಕಾರ್ಡ್, ಸ್ವಾರ್ಡ್ಸ್ ಕಾರ್ಡ್. ಓಕೆ, ಹಾಗಾಗಿ ನಾನು ನಿನ್ನಿಂದ ಮೂವ್ ಆನ್ ಆಗಿದ್ದೀನಿ. ನನ್ನ ಮನಸ್ಸಿಗೆ ನೀನು ನೋವು ಮಾಡಿರೋ ಕಾರಣ ನಾನು ನಿನ್ನಿಂದ ಮೂವ್ ಆನ್ ಆಗಿರುವಂಥದ್ದು.
ಇಲ್ಲಿ ಕೆಲವೊಬ್ಬರು ಹಠ ಸಾಧಿಸ್ತಾ ಇದ್ದಾರೆ. ಅಂದರೆ ನೀವು ಅವರಿಗೆ ಯಾವುದೋ ಒಂದು ಸಮಥಿಂಗ್ ವಿಷಯದಲ್ಲಿ ತುಂಬಾ ಜಗಳಗಳು ಮಾಡ್ಕೊಂಡಿದ್ದೀರಾ ಅಥವಾ ಮನಸ್ತಾಪಗಳು ಬಂದಿದೆ, ಅದನ್ನೇ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಇಷ್ಟು ದಿನಗಳ ಕಾಲ ಅವ್ರು ಕ್ಯಾರಿ ಮಾಡ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ಹರ್ಟ್ ಆಗಿದೆ ಅಂತ ಹೇಳಿ ಇಲ್ಲಿ ಕೆಲವೊಬ್ಬರಿಗೆ ಅವ್ರ ಮನಸ್ಸಿಗೆ ಹರ್ಟ್ ಆಗಿರೋದನ್ನೇ ಅವ್ರು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಇಲ್ಲಿ ಕೆಲವೊಬ್ಬರು ನಿಮ್ಮ ಮೇಲೆ ಅನುಮಾನಗಳನ್ನು ಮಾಡಿಕೊಂಡು, ಅಂದರೆ ನೀವು ಈ ಥರ ಇರಬಹುದು ಅಂತ ಅಂದ್ಕೊಂಡು ಅವ್ರು ನಿಮ್ಮಿಂದ ದೂರ ಆಗಿರೋಂಥದ್ದು ಕಾಣಿಸ್ತಿದೆ. ಇಲ್ಲಿ ನೀವೇನೋ ಅವರಿಗೆ ಪ್ರಾಬ್ಲಮ್ಸ್ ಮಾಡಿದಿರೋ ಅಥವಾ ಹರ್ಟ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ, ಬಟ್ ಅವರೇ ಅಂದ್ಕೊಂಡಿದ್ದಾರೆ ನಿಮ್ಮಿಂದ ತುಂಬ ಹರ್ಟ್ ಆಗಿದೆ ಅನ್ನೋವಂಥದ್ದು ಅವ್ರ ಮನಸ್ಸಲ್ಲಿ ಬಂದಿದೆ. ಓಕೆ, ಸೊ ಸಮಥಿಂಗ್ ಇಲ್ಲಿ ಅವ್ರ ಮನಸ್ಸಿಗೆ ಏನು ಹೇಳ್ಬೋದು ಅಂತ ಹೇಳಿದ್ರೆ ತುಂಬಾ ಹರ್ಟ್ ಮಾಡ್ಕೊಂಡಿದ್ದಾರೆ, ತುಂಬಾ ಫೀಲ್ ಆಗ್ತಿದೆ ಅವರಿಗೆ. ಈ ಒಂದು ರಿಲೇಶನ್ಶಿಪ್ಪಲ್ಲಿ ಈ ಥರ ಅಂದ್ಕೊಂಡಿರಲಿಲ್ಲ ಅವರು. ಓಕೆ, ಈ ಥರ ಆಗತ್ತೆ ಅಂತ ಅವರು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ಈ ಥರ ಪ್ರಾಬ್ಲಮ್ಸ್ ಆಗಿರೋದ್ರಿಂದ ನಿಮ್ಮಿಂದ ಹರ್ಟ್ ಆಗಿರೋಂಥ ಮಾತನ್ನ ಕೇಳಿ ಅವರಿಗೆ ತುಂಬಾ ಶಾಕ್ ಆಗಿರೋವಂಥದ್ದು. ಓಕೆ, ಇಲ್ಲಿ ಸ್ವಲ್ಪ ಮಾತಿನಲ್ಲಿ ಜಗಳಗಳು ಮಾಡ್ಕೊಂಡಿರೋವಂಥದ್ದು, ಜಾಸ್ತಿಯಾಗೆ ಮಾತಾಡಿದ್ದೀರಾ ಅಥವಾ ಇಲ್ಲಿ ಇಲ್ಲಿ ಜಗಳಗಳಂತ ಹೇಳಿದ್ರೆ ಮಾತಿನ ಚಕಮಕಿ ಜಾಸ್ತಿನೇ ಆಗಿದೆ ಅಂತಲೇ ಹೇಳ್ಬೋದು ನೀವಿಬ್ಬರು ಮಧ್ಯ. ಓಕೆನಾ, ನೀವೇನೋ ಹೇಳಿದ್ರಿ ಅಂತ ಅವ್ರು ಅದಕ್ಕೆ ರಿಟರ್ನ್ ಮಾತಾಡಿದ್ದಾರೆ, ಅವರೇನೋ ಹೇಳಿದ್ರು ಅಂತ ನೀವೇನೋ ರಿಟರ್ನ್ ಮಾತಾಡಿದ್ದೀರಾ. ಇಲ್ಲಿ ಮಾತು ಜಾಸ್ತಿಯಾಗಿ ನಿಮ್ಮಿಬ್ಬರ ಮಧ್ಯ ಬ್ರೇಕಪ್ ಆಗಿರುವಂಥದ್ದು. ಸೊ ಮೂವ್ ಆನ್ ಅಂತ ಹೇಳಿ ಬರ್ತಾ ಇದೆ ಇಲ್ಲಿ. ಓಕೆ, ಡೋಂಟ್ ವರಿ. ಏನು ಹೇಳ್ಬೋದು, ಕೆಲವೊಬ್ಬರಿಗೆ ಇಲ್ಲಿ 2 ಮಂತ್ಸಲ್ಲಿ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥದ್ದು ಅಥವಾ ಮೆಸೇಜ್ ಮಾಡುವಂಥದ್ದು ಅಥವಾ ಬೇರೆಯವ್ರ ಮುಖಾಂತರ ಆದರೂ ನಿಮ್ಮ ಹತ್ರ ಅವರು ಮಾತಾಡಿಸುವಂಥದ್ದು, ಅಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸಿಂದ ಇರ್ಬೋದು, ಫ್ರೆಂಡ್ಸಿಂದ ಇರ್ಬೋದು, ಅವ್ರ ಮುಖಾಂತರ ನಿಮ್ಮ ಹತ್ರ ಮಾತಾಡುವಂಥದ್ದು ಆಗತ್ತೆ. ಓಕೆ, ಸೊ ಇಲ್ಲಿ ಅವ್ರಿಗೆ ಪ್ರೀತಿ ಇದೆ ನಿಮ್ಮ ಮೇಲೆ, ಆದರೆ ಪ್ರೀತಿಗಿಂತ ಅವ್ರಿಗೆ ಏನಿದೆ ಅಂತ ಹೇಳಿದ್ರೆ ನೀವು ಮಾಡಿರೋಂಥ, ಅಂದರೆ ಅವ್ರಿಗೆ ನೀವು ಮಾತಾಡಿರುವಂಥ ಮಾತುಗಳು ಅವ್ರ ಮನಸ್ಸಿಗೆ ತುಂಬಾ ಹರ್ಟ್ ಮಾಡಿದೆ. ಓಕೆ, ಸೊ ಏಂಜಲಿಂದ ಏನು ಗೈಡೆನ್ಸ್ ಸಿಗ್ತಿದೆ ಅಂತ ಹೇಳಿ ಚೆಕ್ ಮಾಡೋಣ. ಡೋಂಟ್ ಸ್ಟಾಪ್. ಓಕೆ, ಎಸ್ ಅನ್ನೋಂಥ ಆನ್ಸರ್ ಬಂದಿದೆ. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ನಿಮಗೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಏನಾದರೂ ಒಂದು ಕ್ಲಾರಿಟಿ ಸಿಗುವಂಥದ್ದು ಅಥವಾ ನಿಮ್ಮ ಪರ್ಸನ್ ಬಗ್ಗೆ ಏನಾದರೂ ಗೊತ್ತಾಗುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ರೀಕನ್ಸಿಲೇಷನ್, ಫೈನಾನ್ಷಿಯಲ್ ಆ್ಯಂಡ್ ಕೆರಿಯರ್. ಎಸ್, ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ಕೆರಿಯರ್ ವಿಷಯವಾಗಿ ಅಥವಾ ಫೈನಾನ್ಷಿಯಲ್ ಏನೋ ಪ್ರಾಬ್ಲಮ್ಸಿಂದ ನಿಮ್ಮಿಬ್ಬರ ಮಧ್ಯೆ ಒಂದು ಬ್ರೇಕಪ್ ಅಂತ ಹೇಳಿ ಅಥವಾ ಆ ಒಂದು ಫೈನಾನ್ಷಿಯಲ್ ಆಗಿ ನಿಮ್ಮಿಬ್ಬರ ಮಧ್ಯೆ ಜಗಳಗಳಾಗಿರುವಂಥದ್ದು. ಓಕೆ, ಇಲ್ಲಿ ಡೆಫಿನೆಟ್ಲಿ ರೀಕನ್ಸಿಲೇಷನ್ ಮಾಡಬೇಕು ನಿಮ್ಮ ಜೊತೆಗೆ, ಈ ಒಂದು ರಿಲೇಶನ್ಶಿಪ್ಪನ್ನು ಮತ್ತೆ ತಗೊಂಡು ಹೋಗಬೇಕು ಅನ್ನೋಂಥದ್ದು ಅವ್ರ ಮೈಂಡಲ್ಲಿದೆ. ಬಟ್ ಇಲ್ಲಿ ಆ ಒಂದು ಹರ್ಟ್ ಏನು ಮಾಡಿದ್ದೀರಾ ಅದಿನ್ನೂ ಅವ್ರ ಮನಸ್ಸಲ್ಲಿ ಕ್ಯಾರಿ ಮಾಡ್ತಿರೋ ಕಾರಣ ನಿಮ್ಮ ಹತ್ರ ಅವರು ವಾಪಸ್ ಬರಲಿಕ್ಕೆ ಸ್ವಲ್ಪ ಹಿಂಜರಿತಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಸೊ ಡೆಫಿನೆಟ್ಲಿ ರೀಕನ್ಸಿಲೇಷನ್ ಅಂತ ಹೇಳಿ ಬಂದಿದೆ. ಓಕೆ, ಡೋಂಟ್ ವರಿ, ಟೈಮಿಂಗ್ ಹೇಳೋಕ್ಕಾಗಲ್ಲ ಅಲ್ವಾ, ಯಾವಾಗ ಯಾವ ಟೈಮಲ್ಲಿ ಏನಾಗಬೇಕಂತ ಹೇಳಿ ದೇವ್ರ ಇಚ್ಛೆ ಇರುತ್ತೋ ಆ ಟೈಮಲ್ಲಿ ಆಗೇ ಆಗತ್ತೆ. ಓಕೆನಾ, ಸೊ ನೀವೆಷ್ಟೇ ಯಾರೇ ಏನೇ ತಡೆದ್ರೂ ಆ ಒಂದು ಟೈಮಿಂಗಲ್ಲಿ ಕೆಲಸ ಏನಾಗಬೇಕು ಅಂತ ಇರುತ್ತೆ ಅದು ಡೆಫಿನೆಟ್ಲಿ ಆಗುತ್ತೆ. ಓಕೆನಾ, ಡೋಂಟ್ ವರಿ, ತುಂಬ ಟೆನ್ಷನ್ ಮಾಡ್ಕೊಳ್ತೀನಿ. ನಿಮ್ಮ ಲೈಫಲ್ಲಿ ಆದಷ್ಟು ಪಾಸಿಟಿವ್ ಆಗಿರಿ, ಹ್ಯಾಪಿಯಾಗಿರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.